ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕೇಸರಿ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಮಧುಗಿರಿಯ ಶಕ್ತಿ ದೇವತೆ ಶ್ರೀ ದಂಡಿನ ಮಾರಮ್ಮ ತಾಯಿಯ ಒಂದು ತೆಪ್ಪೋತ್ಸವ ಸರಿಸುಮಾರು 50 ವರ್ಷಗಳ ನಂತರ 24ನೇ ತಾರೀಕು ಸಂಜೆ 5:30ಕ್ಕೆ ಮಧುಗಿರಿ ಕೆರೆಯಲ್ಲಿ ಮಾಡಿದ್ರು. ಸೊ ಆ ಫಂಕ್ಷನ್ನ ಫುಲ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಸ್ನೇಹಿತರೆ, ಈ ತೆಪ್ಪೋತ್ಸವ ಯಾವ ರೀತಿ ನಡೀತು ಅಂದರೆ ಮಿನಿ ದಸರಾ ಥರ ಇತ್ತು ಬಿಡಿ. ಇನ್ನು ನಮ್ಮ ಮಧುಗಿರಿ ಮೇನ್ ರೋಡ್ಗಳಲ್ಲಿ ಲೈಟ್ ಸೆಟ್ಟಿಂಗ್ಸನ್ನು ಹಾಕಿದ್ರು. ನೋಡೋದಕ್ಕೆ ಮಿನಿ ದಸರಾ ಥರನೇ ಇತ್ತು ಬಿಡಿ. ಇನ್ನು ಈ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಯಾವ ಥರ ಸಿದ್ಧತೆಗಳು ನಡೀತಿದ್ದಾವೆ ಅಂತ ನೋಡೋಣ ಅಂತ ಹಿಂದಿನ ದಿನ ಹೋಗಿದ್ದೆ. ಅಲ್ಲಂತೂ ದೊಡ್ಡದಾಗಿ ಸೆಟ್ ಹಾಕಿ ಒಳ್ಳೆ ಸಿನಿಮಾ ಶೂಟಿಂಗ್ ನಡೀತಾ ಇದೆಯೇನೋ ಅನ್ನೋ ಥರ ಇತ್ತು ಬಿಡಿ. ಇವೆಲ್ಲ ನೋಡಿದ್ಮೇಲೆ ನಾಳೆ ತೆಪ್ಪೋತ್ಸವ ಕಣ್ ತುಂಬ್ಕೊಳ್ಳೋದಕ್ಕಂತೂ ಕಾತುರದಿಂದ ಕಾಯೋ ಥರ ಆಯಿತು ಬಿಡಿ. ಇವೆಲ್ಲ ನೋಡಿದ್ಮೇಲೆ ನಿಮ್ಮಲ್ಲಿ ಎಷ್ಟು ಜನ ಈ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಇನ್ಯಾಕೆ ಲೇಟು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ನಮ್ಮ ಮಧುಗಿರಿಯ ಶಕ್ತಿ ದೇವತೆ ಶ್ರೀ ದಂಡಿನ ಮಾರಮ್ಮ ತಾಯಿಯ ಈ ತೆಪ್ಪೋತ್ಸವ ಕಾರ್ಯಕ್ರಮ ಯಾವ ಥರ ಫೇಮಸ್ ಆಗಿತ್ತು ಅಂದರೆ ಇಡೀ ದೇಶನೇ ತಿರುಗಿ ನೋಡಲಿಲ್ಲ ಅಂದ್ರೂ ನಮ್ಮ ಕರ್ನಾಟಕ ರಾಜ್ಯ ಪೂರ್ತಿ ನಮ್ಮ ಮಧುಗಿರಿ ಕಡೆ ತಿರುಗಿ ನೋಡೋಂಗಾಗಿದೆ. ನಿಜ ಅಲ್ವಾ? ಅಷ್ಟೊಂದು ಫೇಮಸ್ ಆಯಿತು ಈ ದಂಡಿನ ಮಾರಮ್ಮ ತಾಯಿಯ ಒಂದು ತೆಪ್ಪೋತ್ಸವ. ಏನಿಲ್ಲ ಅಂದರೂ ಸರಿಸುಮಾರು 50 ವರ್ಷಗಳ ನಂತರ ನಡೀತಾ ಇರೋ ಈ ದಂಡಿನ ಮಾರಮ್ಮ ತಾಯಿಯ ಒಂದು ತೆಪ್ಪೋತ್ಸವ ನೋಡೋದಕ್ಕೆ ಭಕ್ತಾದಿಗಳು ಹಲವಾರು ಕಡೆಯಿಂದ ಬರ್ತಾಯಿದ್ರು. ಎಲ್ಲಿ ನೋಡಿದ್ರು, ಯಾವ ಕಡೆ ಹೋದ್ರೂ ಜನಸಾಗರನೇ ತುಂಬಿತ್ತು. ಅಷ್ಟು ಫೇಮಸ್ ಆಗಿತ್ತು ಈ ದಂಡಿನ ಮಾರಮ್ಮ ತಾಯಿಯ ತೆಪ್ಪೋತ್ಸವ. ವೀಕ್ಷಕರೇ, ಇನ್ನು ಈ ಕಾರ್ಯಕ್ರಮ ನೋಡೋದಕ್ಕೆ ಹಲವಾರು ಜನ ಬರ್ತಾರೆ ಅಂತ ಎಲ್ಲಂದರಲ್ಲಿ LED ಸ್ಕ್ರೀನ್ಸ್ನ ಕೂಡ ಅಳವಡಿಸಿದ್ರು. ಇನ್ನು ದೇವಸ್ಥಾನ ಮುಂದೆ ಅಂತೂ ಸುಮಾರು ಜನ ನೋಡೋದಕ್ಕೆ ದೊಡ್ಡದಾಗಿ LED ಸ್ಕ್ರೀನನ್ನು ಹಾಕ್ಸಿದ್ರು. ಸೊ ಫಂಕ್ಷನಿಗೆ ಬಂದವರು ಯಾರು ಡಿಸಪಾಯಿಂಟ್ ಆಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ ನಮ್ಮ MLA KN ರಾಜಣ್ಣನವರು. ವೀಕ್ಷಕರೇ, ಸರಿಸುಮಾರು 50 ವರ್ಷಗಳ ನಂತರ ಈ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾ ಇರೋ ಸನ್ಮಾನ್ಯ ಶ್ರೀ KN ರಾಜಣ್ಣನವರಿಗೂ ಹಾಗೂ ರಾಜೇಂದ್ರ ರಾಜಣ್ಣನವರಿಗೆ ಮಧುಗಿರಿ ಜನತೆ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ.
ವೀಕ್ಷಕರೇ, ನಿರೀಕ್ಷೆಗೂ ಮೀರಿ ಈ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು. ಆದ್ದರಿಂದ ಪಾಸ್ ಇಲ್ಲದೆ ಯಾರನ್ನೂ ಒಳಗಡೆ ಬಿಡಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮನ್ನು ಕೂಡ ಒಳಗಡೆ ಅಲೋ ಮಾಡಲಿಲ್ಲ, ಯೂಟ್ಯೂಬರ್ಸ್ನ ಕೂಡ. ಸೊ ಒಳಗಡೆ ಹೋಗಿರೋರ ಹತ್ರ ಒಂದೆರಡು ವೀಡಿಯೋಸ್ ಕಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವೀಡಿಯೋನ ಕಳಿಸಿರೋರ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ದಂಡಿನ ಮಾರಮ್ಮ ದೇವಿಯ ತೆಪ್ಪೋತ್ಸವ 50 ವರ್ಷದ ನಂತರ 500 ವರ್ಷಗಳ ಇತಿಹಾಸ ಇದೆ. ದಂಡಿನ ಮಾರಮ್ಮ ದೇವಿ ಮಧುಗಿರಿಯ ಶಕ್ತಿ ದೇವತೆ ಅಂತ ಈಕೆ ಹತ್ರ ಹೋಗಿ ಒಂದು ಮೊರೆ ಇಟ್ಟರೆ ಸಾಕು, ಒಂದು ಪ್ರಾರ್ಥನೆ ಇಟ್ಟರೆ ಸಾಕು, ಅದನ್ನ ಥಟ್ಟಂತ ಈಡೇರಿಸ್ತಾಳೆ. ಆದ್ರೆ ಕಾರಣಾಂತರದಿಂದ 50 ವರ್ಷಗಳ ಈ ಶಕ್ತಿ ದೇವತೆಯ ತೆಪ್ಪೋತ್ಸವ ನಡೆದಿರಲಿಲ್ಲ. ಆದ್ರೆ ಇವತ್ತು ಗ್ರಾಮಸ್ಥರ ಮುತುವರ್ಜಿಯಿಂದ ಅದನ್ನು ಪ್ರಮುಖವಾಗಿ ನಾವು ಮತ್ತೊಮ್ಮೆ ಹೇಳಲೇಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಧುಗಿರಿಯ ಶಕ್ತಿ ದೇವತೆ ದಂಡಿನ ಮಾರಮ್ಮ ತಾಯಿಯ ಒಂದು ತೆಪ್ಪೋತ್ಸವ ಯಾವ ರೀತಿ ನಡೀತು ಅಂತ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಬಯಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.